ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಯ್ಟ್ ಲಾಸ್ ಮಾಡ್ತಿರೋರಿಗೆ ಈ ಥರದ ಒಂದು ಸಲಾಡ್ ರೆಸಿಪಿಗಳು ತುಂಬಾ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ. ಮಿಕ್ಸ್ಡ್ ಫ್ರೂಟ್ ಸಲಾಡ್ನ ನಾನು ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಬೇಗ ಒಂದು ತಿಂಗಳಲ್ಲೇ ತೂಕನ ಕಮ್ಮಿ ಮಾಡುತ್ತೆ. ಬಟ್ ದಿನಕ್ಕೂ ಒನ್ ಟೈಮ್ ಈ ಫ್ರೂಟ್ನ ನೀವು ತಿನ್ನಬೇಕು. ಆದಷ್ಟು ಫುಡ್ ಕಂಟೆಂಟ್ನ ಕಮ್ಮಿ ಮಾಡಿ ಫ್ರೂಟ್ ಸಲಾಡ್, ವೆಜಿಟೇಬಲ್ ಸಲಾಡ್ ಮತ್ತು ಸ್ಮೂದಿಗಳು ಈ ಥರದನ್ನ ಮಾಡಿಕೊಂಡು ನಿಮ್ಮ ಫುಡ್ ಮೀಲಲ್ಲಿ ಇನ್ಕ್ಲೂಡ್ ಮಾಡ್ತಾ ಬಂದರೆ ಡೆಫಿನೆಟಾಗಿ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ನಾನೀಗ ಎಲ್ಲ ಥರದ ಫ್ರೂಟ್ಸ್ ಇಂಥದ್ದೇ ಅಂತಲ್ಲ, ನೀವು ಯಾವ ಫ್ರೂಟ್ ಬೇಕಾದರೂ ತೊಗೋಬೋದು. ನಾನು ಪಪ್ಪಾಯ, ಆರೆಂಜು, ದ್ರಾಕ್ಷಿ, ಬನಾನಾ, ಖರ್ಜೂರ ಮತ್ತು ಡ್ರೈ ಫ್ರೂಟ್ಸ್ಗಳು, ಒಣ ಖರ್ಜೂರ ಮತ್ತು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮತ್ತು ಡ್ರೈ ಆಗಿ ರೋಸ್ಟ್ ಮಾಡಿಟ್ಟಿರುವಂಥ ಸನ್ಫ್ಲವರ್ ಸೀಡ್ಸು, ವಾಟರ್ ಮೆಲನ್, ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಇದು ಆಪ್ಷನಲ್ಲು, ನಿಂಬೆಹಣ್ಣು ಹಾಕಲೇಬೇಕಂತೇನಿಲ್ಲ, ಇಷ್ಟ ಆಗೋರು ಹಾಕ್ಕೊಳ್ಬೋದು. ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಪೆಪ್ಪರ್ ಪೌಡ್ರ್ ಒಂದು ಫ್ಲೇವರ್ಗೆ ಹಾಕ್ಕೊಳ್ಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಸಾಲ್ಟ್, ಆದಷ್ಟು ಪಿಂಕ್ ಸಾಲ್ಟನ್ನ ಯೂಸ್ ಮಾಡಿ. ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಪಿಂಕ್ ಸಾಲ್ಟನ್ನು ಯೂಸ್ ಮಾಡಬೇಕು. ಆವಾಗ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಜೇನುತುಪ್ಪ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ ಕ್ವಾಂಟಿಟಿಯಲ್ಲಿ ನೀವು ಪ್ರತಿದಿನ ಫ್ರೂಟ್ ಸಲಾಡ್ ತಿನ್ನೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ಥರದ ವೆಯ್ಟ್ ಲಾಸ್ ಸಲಾಡ್ಗಳನ್ನು ತೋರಿಸ್ತಾ ಬರ್ತೀನಿ.